ಗುರುಗಳೇ ನಮಸ್ತೆ ಗುರುಗಳೇ. ನಿಮ್ ಬಹಳ ಸಂತೋಷ ಆಯ್ತು ನೀವು ಫೋನ್ ರಿಸೀವ್ ಮಾಡಿದ್ದಕ್ಕೆ. ಹಲೋ ಹಲೋ ಏನಪ್ಪ ಗುರುಜಿ ನಮಸ್ತೆ ಗುರುಗಳೇ. ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಆಯ್ತು ಗುರುಗಳೇ. ತಪ್ಪು ತಿಳ್ಕೊಬೇಡಿ, ನಾನು ಫೋನ್ ಮೇಲೆ ಫೋನ್ ಮಾಡಿದ್ದೀನಿ ನಿಮಗೆ. ಹಲೋ ಹ್ಮ್ ಗುರುಗಳೇ, ನಿಮ್ಮೆಲ್ಲ ವಿಡಿಯೋಸ್ ನೋಡ್ತೀನಿ. ಒಂದು 60% ನಾನು ನಿಮ್ಮ ವಿಡಿಯೋಸ್ ನೋಡಿದ್ದೀನಿ. ತುಂಬಾ ನಿಮ್ಮ ಅಭಿಮಾನಿ ನಾನು. ಬಟ್ ನಿಮ್ಮಲ್ಲಿ ಸ್ವಲ್ಪ ನಾನು ಹೇಳೋದ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋದು ಗುರುಗಳೇ. ಈ ಕಮೆಂಟ್ಸ್ಗಳು ಮಾಡೋದು, ಬೈತಾ ಇರೋದು, ನನಗೆ ನಿಮಗ್ ಬೈತಾ ಇರೋದು ನೋಡಿದ್ರೆ ನನಗೆ ಸಹಿಸ್ಕೊಳಕ್ ಆಗ್ತಲ್ಲ. ನೀವು ತುಂಬಾ ತಿಳ್ಕೊಂಡಿರಂತಹ ವ್ಯಕ್ತಿ, ನೀವು ಈ ತರದ್ರ ಜೊತೆಗೆಲ್ಲ ಬೈಸ್ಕೊಳ್ಳೋದು ಮಾಡೋದು ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ತುಂಬಾ ನನಗೆ ಇರಿಟೇಟ್ ಆದಂಗ ಇದೆ. ನನಗೇನೋ ಒಂದು ನನ್ನ ತಂದೆ ತಾಯಿ ಸ್ಥಾನನೋ ನನ್ನ ದೇವ್ರಿಗೆ ಬೈದಂಗ ಆಗ್ತಾ ಇದೆ ನನಗೆಲ್ಲರೂ ಬೈಯೋದು. ಅದಕ್ಕೆ ದಯವಿಟ್ಟು ಹೆಂಗಾದ್ರೂ ಇದ್ ಬಿಡ್ಲಿ ಜನಗಳು. ಅವ್ರ ಸಹವಾಸನ ಬೇಡ ನಿಮಗೆ. ನೀವೇನು ಈ ತರ ತಿಳುವಳಿಕೆ ಮಟ್ಟ ಹೇಳ್ತಿರ್ಲ, ಇದಿಷ್ಟು ಹೇಳ್ಕೊಂಡು ಹೋಗ್ಬಿಡಿ ಗುರುಗಳೇ. ನಿಮ್ ಕೈ ಮುಗಿದು ಬೇಡ್ಕೊಂತೀನಿ ನಿಮ್ಗೆ. ಯಾಕೆಂದ್ರೆ ನಿಮಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ನನಗೆ ಅದು ತುಂಬಾ ಸಹಿಸ್ಕೊಳಕ್ ಆಗಲ್ಲ. ನಿಮ್ ಅಭಿಮಾನ, ನಿಮ್ ಮಾತು ಕತೆಗಳು ಎಷ್ಟು ವೈಭವೀಕರಿಸಿ ಮಾತಾಡ್ತೀರಿ, ಎಷ್ಟು ಇದ್ರಲ್ಲಿ ತಿಳ್ಕೊಂಡಿದ್ದೀರಿ ನೀವು. ನೀವು ದೇವತಃ ಮನುಷ್ಯ ತರ ಇದ್ದೀರಾ. ಇವ್ರ ಜೊತೆಗೆಲ್ಲ ಆ ತರ ಎಲ್ಲ ಕೆಟ್ಟದಾಗ ಬೈಸ್ಕೊಳ್ಳೋದು ಮಾಡೋದು ಬೇಡ ಗುರುಗಳೇ. ಅವ್ರು ಹೆಂಗಾರು ಇದ್ಬಿಡ್ಲಿ, ಕೊಳಚೆಯಾಗಿ ಇದ್ಬಿಡ್ಲಿ. ಸುದೀಪ್ನು ಬೇಡ, ದರ್ಶನ್ನು ಬೇಡ, ಯಾರ್ದು ಅವ್ರ ಬಗ್ಗೆ ಕಮೆಂಟ್ಸೇ ಬೇಡ, ಅವ್ರ ಸಹವಾಸಗಳೇ ಬೇಡ ನಿಮಗೆ. ಇದೇನ್ ಹೇಳ್ತಾ ಇದ್ದೀರಲ್ಲ ಇವನ್ನೆಲ್ಲ ಹೇಳಿ ಗುರುಗಳೇ. ನಿಮ್ಗೆ ಬಹಳಷ್ಟು ನಿಮಗೆ ಅಭಿಮಾನ ಇಟ್ಕೊ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ನಿಮ್ ಬಗ್ಗೆ. ಯಾರೇ ಬೈಲಿ ನಿಮ್ ಬಗ್ಗೆ ಎಷ್ಟೊಂದು ಒಳ್ಳೇದ್ ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಾ, ಎಷ್ಟು ವಿದ್ಯಾಭ್ಯಾಸ ಕಲ್ತಿದಾರ ಅವ್ರು ಅಂತಾರೆ. ಅದಕ್ಕೋಸ್ಕರ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಗುರುಗಳೇ. ಫಸ್ಟ್ ನಿಮ್ದೇ ಹೇಳ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ ಗುರುಗಳೇ. ಹಲೋ ಹ್ಮ್ ಗುರುಗಳೇ, ದಯಮಾಡಿ ನನಗ್ ಬುದ್ಧಿ ಹೇಳ್ತಾ ಇದ್ದಾನಲ್ಲಪ್ಪ ಅಂತ ಅನ್ಕೋಬೇಡಿ. ಕೈ ಮುಗಿದು ಕಾಲ್ ಬಿದ್ದು ಬೇಡ್ಕೋತಾ ಇದ್ದೀನಿ ನಿಮಗೆ. ಆದ್ರೆ ನಿಮ್ಗೆ ಇವ್ರು ಬೈಯೋದು ಮಾಡೋದು ನನಗೆ ಬಹಳ ಒಂಥರ ಇರಿಟೇಟ್ ಆದಂಗ ಆಗುತ್ತೆ. ನನ್ನ ಮಗುವಾಣಿಗೆನು ನಿಮ್ಮ ಅಭಿಮಾನಿ ನಾನು. ತುಂಬಾ ನಿಮ್ದು ವಿಡಿಯೋಸ್ಗಳು ನೋಡ್ತೀನಿ, ಲೈಕ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಬಟ್ ಆದ್ರೆ ನಿಮ್ಗೆ ಯಾರೇ ಏನೋ ಅಂದ್ರೂ ನನಗೆ ಒಂಥರ ತುಂಬಾ ಹರ್ಟ್ ಆಗುತ್ತೆ. ನೀವು ಬಹಳ ತಿಳ್ಕೊಂಡಿದ್ದೀರ. ನನಗೆ ನಿಜವಾಗಿ ನಿಮಗೆ ಬೈದ್ರೆ ನಮಗೆ ವಿಷ್ಣು ಪರಮಾತ್ಮನಿಗೆ ಬೈದಂಗ ಆಗ್ತಾ ಇದೆ ನನಗೆ. ನೀವು ಕೂರೋ ರೀತಿ ನೀತಿ ಎಷ್ಟು ಚೆನ್ನಾಗಿದೆ. ನೀವು ಮಾತಾಡೋ ರೀತಿ, ಯಾರಾದ್ರೂ ಏನೇ ಒಂದು ಪ್ರಶ್ನೆ ಕೇಳಿ, ಎಲ್ಲಿಂದಾದ್ರೂ ಕೇಳಿ, ಯಾವ ಮೂಲೆಯಲ್ಲಿ ಇರ್ಲಿ ಪ್ರಶ್ನೆ, ಅದಕ್ಕೆಲ್ಲ ಎಷ್ಟು ಸಮಂಜಸವಾಗಿ ಉತ್ತರ ಕೊಡ್ತೀರಾ ನೀವು. ಅದನ್ನಾದ್ರೂ ತಿಳ್ಕೊಂಡು ಇವ್ರು ಮಾತಾಡ್ಬೋದು. ಬಟ್ ಇವ್ರ ಸಹವಾಸ ಬೇಡ ಗುರುಗಳೇ. ದಯಮಾಡಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ ತಾಯಿ ಒಂದ್ಸಲ ಗುರುಗಳೇ. ವಾರಕ್ಕೆ 2-3 ಸಲ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತೊಳಿಯೋರು. ನಮ್ಮನೆ ದೊಡ್ಡದಿತ್ತು, 100 ಜನ ಬಂದು ಹೋಗೋರು ಎಲ್ಲ ಸೇರಿ ಮನೆ ದೊಡ್ಡದಿತ್ತು ಹಳ್ಳಿಲಿ. ತೊಳಿಯೋರು ಅವಾಗ ಅವರು ಗಲೀಜಾಗೋರು. ತೊಳೆದಾಗ ಸಹಜಕ್ಕೆ ಧೂಳು, ಮನೇಲಿ ಧೂಳೆಲ್ಲ ತೆಗಿಯೋರು, ಕಟ್ಟಿಂಗ್ ಮಾಡೋರು. ಅವ್ರ ಮೈ ಮೇಲೆಲ್ಲ ಆ ಧೂಳು ಕೂತ್ಕೊಳ್ಳೋದು. ಈಗ ನಾನು ಇದೇ ಮಾತು ಹೇಳ್ತಿದ್ದೆ, ಅಮ್ಮ ಬೇಡ, ಅಸಹ್ಯವಾಗತ್ತೆ, ಮೈ ಎಲ್ಲ ಗಲೀಜಾಗತ್ತೆ, ನೀನ್ ಇದೆಲ್ಲ ಮಾಡ್ಬೇಡ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಮತ್ತೆ ಮನೆ ಹೇಗೆ ಸ್ವಚ್ಛ ಆಗೋದು? ಮನೆ ಸ್ವಚ್ಛ ಆಗ್ಬೇಕು ಅಂದ್ರೆ ನಾವು ಸಹಿಸ್ಕೊಳ್ಳೇಬೇಕು. ಮನೇಲಿರೋರೆಲ್ಲ ಸ್ವಚ್ಛ ಮನೇಲಿ ಇರ್ಬೇಕು ಅಂದ್ರೆ ಒಬ್ಬರಾದ್ರೂ ಆ ಸ್ವಚ್ಛತೆಗೋಸ್ಕರ ತಮ್ಮನ್ ತಾವು ಗಲೀಜ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಸಾರಿ ಗುರುಗಳೇ, ನನ್ನಿಂದ ಏನಾದ್ರು ತಪ್ಪು ಮಾತಾಡಿದ್ರೆ ನಿಮ್ಮಲ್ಲಿ ಕ್ಷಮೆ ಇರ್ಲಿ ಗುರುಗಳೇ. ನಾನೇನು ಶ್ರೀಗಂಧದ ಜೊತೆ ಗುದ್ದಾಡ್ತಿದ್ದೀನ ನನ್ನ ಮೈಯಲ್ಲಿ ಅವರ ಶ್ರೀಗಂಧದ ಸುಗಂಧ ಬರೋದಕ್ಕೆ? ಮಾತುಗಳು ಸರಿ ಇಲ್ಲ ಗುರುಗಳೇ. ನಾವು ನಿಮ್ಮನ್ನ ಮೇಲೆ ಇಟ್ಬಿಟ್ಟಿದೀವಿ. ಬ್ರಾಹ್ಮಣೋತ್ತಮ ದೇವೋತ್ತಮ ಅಂತ ಶಾಸ್ತ್ರ ಇದೆ. ಅವ್ರ ಗಲೀಜು ಬಾಯಲ್ಲೆಲ್ಲ ಹೆಣ್ಣಿನಿಂದನೇ ಬರುವಾಗ ಅವ್ರನ್ನ ನಾನು ಸ್ವಚ್ಛ ಮಾಡ್ತಾ ಇದೀನಿ. ಯಾಕಂದ್ರೆ ಸಮಾಜದಲ್ಲಿರೋ ಹೆಣ್ಮಕ್ಳು, ನಾಜೂಕಾದ ವಯಸ್ಸಲ್ಲಿ ಹೆಣ್ಮಕ್ಳು ಇಂಥ ಮಾತುಗಳನ್ನು ಕೇಳಿದ್ರೆ ಅವ್ರಿಗೆ ಸತ್ತು ಹೋಗೋಂಗಾಗತ್ತೆ. ಹೌದು ಗುರುಗಳೇ. ಆ ಮಕ್ಕಳಿಗೆ ನನಗೆ ಸಹಜ ಆಗತ್ತೆ. ಇವಾಗ ನನಗೆ ಹೊಗಳಿಕೆ ತೆಗಳಿಕೆ ಎರಡು ಒಂದೇ ಕಾಣುತ್ತೆ. ಅಂತವ್ರನ್ನ ನಾನು ತಡೆ ಹಿಡಿದಿದ್ರೆ, ಇವಾಗ ಪೊಲೀಸ್ ಕೆಲಸ ಮಾಡದೇ ಇದ್ರೆ ರಾಷ್ಟ್ರ ಹೆಂಗೆ ಸ್ವಚ್ಛವಾಗಿರುತ್ತೆ? ಇವಾಗ ಪೊಲೀಸ್ ಇವ್ರನ್ನ ಹಿಡಿದು ಒಳಗ ಹಾಕದೇ ಇದ್ದಿದ್ರೆ ಇನ್ನಷ್ಟು ಹತ್ಯೆ ಮಾಡ್ತಿದ್ದ. ಹಂಗೆ
ನಾನು ಸಮಾಜದ ದೃಷ್ಟಿಕೋನದಿಂದ ನಾನು ನನ್ನ ಕೆಲಸ ಮಾಡ್ಬೇಕಾಗತ್ತೆ. ಮಾಡ್ತೀರಾ ಬಟ್ ನಿಮ್ ಸ್ಥಾನನೇ ಬೇರೆ ಇದೆ ಗುರುಗಳೇ. ಮೈಸೂರು ಕೂರ್ಸಿದ್ರೆ ನಾನೇನ್ ಮಾಡಕ್ಕಾಗತ್ತಪ್ಪ? ನನಗೆ ನಾನು ಆ ಸ್ಥಾನದಲ್ಲಿ ನೀನ್ ಕೂಡ್ಸಿರೋ ಸ್ಥಾನದಲ್ಲಿ ಕೂತ್ಕೊಂಡು ಬದುಕೋಕ್ ನನ್ಗೆ ಇಷ್ಟ ಇಲ್ಲ. ಅಯ್ಯಪ್ಪ ಆತರ ಮಾತಾಡ್ಬಿಡಿ ಗುರುಗಳೇ. ನಾನ್ ತಿಪ್ಪೆಲೆ ಕೂತ್ಕೊಳ್ಳೋಕ್ ಇಷ್ಟ ಪಡ್ತಾ ಇದೀನಿ. ತಿಪ್ಪೆ ಸ್ವಚ್ಛ ಮಾಡ್ಬೇಕು. ನೀನು ನಾನ್ ಸಿಂಹಾಸನದ ಮೇಲೆ ಕೂಡಿಸ್ತೀನಿ ಅಂದ್ರೆ ಈ ಸಗಣಿ ಹುಳ ಇರುತ್ತಪ್ಪ, ಆ ಸಗಣಿ ಹುಳ ಸಗಣಿಲೇ ಬದುಕೋದದು. ಅದನ್ನ ಎತ್ಕೊಂಡೋಗಿ ನೀನು ಬಂಗಾರದ ಪರಾಯಿತದಲ್ಲಿ ಇಡ್ತೀನಿ, ಪಂಚಭಕ್ಷ ಪರವಾನ್ನದಲ್ಲಿ ಇಡ್ತೀನಿ, ಬಾ ಕ್ರಿಮಿಯೇ ಅಂತ ಹೇಳಿದ್ರೆ ಆ ಸಗಣಿ ಕೀಟ ಇಷ್ಟಪಡಲ್ಲ. ಸಗಣಿಲೇ ಬದುಕೋದು. ಹೌದು ಗುರುಗಳೇ, ಬಟ್ ಆದ್ರೆ ನಿಮ್ಗೆ ಬಹಳ ಬೈತಾ ಇರೋದು ಮಾಡೋದ್ ನೋಡಿ ನನಗೆ ನಿಜವಾಗಿ ಊಟ ಮಾಡಂಗಾಗಲ್ಲ ಒಂದೊಂದ್ ದಿವಸ. ಏನಪ್ಪ ಇಂತಹ ವಿದ್ವಾಂಸರೆಲ್ಲ ಹುಷಾರಾಗುರು. ಹಚ್ಕೋಬೇಡಿ, ನೀವು ಹಚ್ಕೋಬೇಡಿ. ನೀವು ಸ್ವಚ್ಛತೆಗೆ ಇಳಿಬೇಕಾಗತ್ತೆ. ಇವೆಲ್ಲ ತುಲ್ಯ ನಿಂದಾ ಸ್ತುತಿರ್ಮೌನಿ ಅಂತ, ಇವೆಲ್ಲ ನಿಂದೆಗಳನ್ನ ಸಹಿಸ್ಕೊಳ್ಳೋದು ಒಂದು ರೀತಿಯಲ್ಲಿ ಜನ ಕಲ್ತ್ಕೋಬೇಕು. ಅದು ಆಧ್ಯಾತ್ಮ. ಮತ್ತೆ ನಿಂದೆ ಸಹಿಸೋಕ್ ಆಗದೆ ಇರೋರ್ಗೆ ನಾವು ಈ ನಿಂದಕರಿಂದ ದೂರ ಇಟ್ಟು ಅವ್ರನ್ನೂ ನಾವು ಕಾಪಾಡ್ಬೇಕು, ಮಕ್ಕಳನ್ನ ಕಾಪಾಡ್ಬೇಕು, ಹಿರಿಯರಿಗೆ ಕಾಪಾಡೋದನ್ನ ಕಲಿಸ್ಬೇಕು. ಇಷ್ಟಿದ್ರೆ ಏನ್ ನಾಳೆ ಬೆಳಗ್ಗೆ ಸತ್ತು ದೇವ್ರ ಹತ್ರ ಹೋದಾಗ ದೇವ್ರು ಕೇಳ್ತಾರೆ, ಏನೋ ಮಾಡ್ದೆ ಅಲ್ಲಿ ಹೋಗ್ಬಿಟ್ಟು ನೀನು, ನಿನ್ನಷ್ಟಕ್ಕೆ ನೀನ್ ಬದುಕಿ ಬಂದಿಯಲ್ಲೋ, ಅಷ್ಟು ಮಾತ್ರಕ್ಕೆ ನಾನ್ ಯಾಕೆ ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿ ನೀವು ನಿಜವಾಗಿ ದೇವತಾ ಮನುಷ್ಯ ಗುರುಗಳೇ. ಏನಾದ್ರೂ ಪ್ರಶ್ನೆಗಳು ಇರ್ಲಿ ಅದ್ರೆಲ್ಲ ಸಮಂಜಸವಾಗಿ ಉತ್ತರ ಕೊಡ್ತಿರಲ್ಲ ಗುರುಗಳೇ, ತಾಳ್ಮೆಯಿಂದ. ನಿಜವಾಗಿ ನಿಮ್ಮನ್ನ ನೀವು ಸಿಕ್ಬಿಟ್ರೆ ನಾನು ನಿಮ್ ಪಾದಕ್ಕೆ ಶರಣಾಗ್ಬಿಡ್ತೀನಿ. ನಾನು ಅಷ್ಟು ನಾನು ನಿಮ್ಮನ್ನ ಹಚ್ಕೊಂಡಿದೀನಿ. ಇವರೆಲ್ಲ ಬೈಬೇಕಾದ್ರೆ ನಾನು ನಿಜವಾಗಿ ಊಟ ಮಾಡಂಗ ಆಗ್ತಾ ಇರ್ಲಿಲ್ಲ ಸರ್. ಅಷ್ಟೊಂದು ನಾನು ನಿಜವಾಗಿ ತುಂಬಾ ಏನ್ ಮಾಡೋದು ಎಲ್ಲ ಇವ್ರಿಗೆಲ್ಲ. ಊಟ ಕೂಡ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಹೊಲಸಾಗೋದು, ಅಂದ್ರೆ ನಮ್ ಮೇದ್ಯ ಆಗೋದು. ನೋಡು, ಮೇಲ್ಗಡೆ ಹೋಗುವಾಗ ಊಟ ಅದು ಸ್ವಚ್ಛ, ಕೆಳಗಡೆಯಿಂದ ಬರುವಾಗ ಅದು ಅಸಹ್ಯ ಆಗತ್ತೆ. ಅಸಹ್ಯ ಮತ್ತೆ ಸಹ್ಯ ಎರಡನ್ನು ಸಮನಾಗಿ ಸ್ವೀಕರಿಸಿದಾಗ ಅದು ದೇವ್ರಾಗತ್ತೆ. ದೇವ್ರಿಗೆ ನೀನ್ ದೇವ್ರ ಫೋಟೋ ಮೇಲೆ ಗಲೀಜ್ ಹಾಕಿದ್ರು ಅವನು ಏನು ಮಾತಾಡಲ್ಲ. ನೀನು ಸುಗಂಧ ದ್ರವ್ಯಗಳನ್ನ ಹಾಕಿದ್ರು ಏನು ಮಾತಾಡಲ್ಲ. ದುರ್ಗಂಧದಿಂದ ತುಂಬಿದ್ರು ತಿಪ್ಪೆ ಒಳಗೆ ಬಚ್ಚಿಟ್ರು ಆ ದೇವ್ರು ನಿನ್ನ ಏನು ಅನ್ನಲ್ಲ. ದೇವರು ತರ ನಾವು ಆಗ್ಬೇಕು ಅಂದ್ರೆ ಎಲ್ಲವನ್ನ ಸಹಿಸ್ಕೋಬೇಕಾಗತ್ತೆ, ಮತ್ತೆ ಸ್ವಚ್ಛ ಮಾಡ್ಬೇಕಾಗತ್ತೆ ಬೇರೆಯವ್ರನ್ನ ಕಾಪಾಡಕ್ಕೆ. ನೋಡಪ್ಪ, ನನಗೆ ಎಷ್ಟು ಬೇಕಾದ್ರೆ ಗಲೀಜ್ ಹಾಕಿ, ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಅನ್ಬೇಡಿ, ಆ ಕೆಟ್ಟ ಮಾತುಗಳು ಬಳಸ್ಬೇಡಿ, ಶೆಂಟ್ರ್ ಆಗ್ತೀರಿ ನೀವು ಅಂತ ಹೇಳ್ಬೇಕಾಗತ್ತೆ. ಇವಾಗ ಅದು ನೋಡಿ, ಸಮಾಜದಲ್ಲಿ ಎಲ್ಲಾರು ಇವಾಗ ಅವನ ವಿನಯ್ ಗುರೂಜಿ ಅಂತಿದ್ದಾನೆ. ಅವ್ನು ನೋಡು, ಮೊನ್ನೆ ದರ್ಶನ್ ಮಹಾಪುರುಷ ಸೆಲೆಬ್ರಿಟೀಸ್ ಅಂತ ತಮ್ಮ ಅಭಿಮಾನಿಗಳನ್ನ ಕರೆದ, ಅವನು ಇನ್ನೊಬ್ಬರನ್ನ ಮೇಲ್ ತರ್ತಾ ಇದ್ದಾನೆ. ಅವನು ಪ್ರಪಂಚಕ್ಕೆ ಗೊತ್ತಿದೆ ಅವನು ಹೆಣ್ಣ ನಿಂದನೆ ಮಾಡಿದಾನೆ, ಮಾಡಿಸ್ತಾ ಇದ್ದಾನೆ. ಅವನು ಮಾಡೋ ಅವ್ಯವಹಾರ, ಪತ್ನಿ ನೋಡ್ದಿರೋದು ಅಲ್ಲದೆ ಬೇರೆಯವ್ರನ್ನು ತುಂಬಾ ದಂಡಿಸ್ತಾ ಇದ್ದಾನೆ. ಪ್ರೂಫ್ ಆಯ್ತು. ಸಂತನಾಗಿ ತಿದ್ದೋದ್ ಬಿಟ್ಟು ಹೊಗಳ್ಕೊಂಡ್ ಕೂತ್ಕೊಂಡ್ರೆ ಆ ದೇಶ ಹಾಳಾಗತ್ತೆ ಅಲ್ವಾ? ಅವನು ನೀಲಗಿರಿ ಮತ್ತೆ ಅಕೇಶಿಯಾ ಮರಗಳನ್ನ ಎಲ್ಲಿದ್ರು ನಿರ್ನಾಮ ಮಾಡಿ ಅಂದ ಅವನು. ಅದ್ರ ಪರಿಣಾಮ ನೀನು ಅದೇನೋ ಅಂತಾರಲ್ಲ, ಕಾಲಿಲ್ಲದವರು, ಕೈ ಇಲ್ಲದವರು, ಅಂಗ ತೊಂದರೆ ಇರೋರು, ನಡಿಯೋಕ್ ಆಗದೆ ಇರೋರು, ಬುದ್ಧಿಮಾಂದ್ಯರು, ಇವ್ರನ್ನೆಲ್ಲ ಕೊಂದ್ಬಿಡಿ ಅಂದಂಗಾಯ್ತು ಅಲ್ಲೇನಾ? ಯಾಕೆ ದೀನ ದಲಿತರ ಸೇವೆ ಮಾಡಿದ್ದು? ಅಮ್ಮ ಎಲ್ಲರೂ ಹಿಂಗೆ ತೆಗೆದು ಬಿಡಿ, ಚೆನ್ನಾಗಿರೋರು ಮಾತ್ರ ಈ ಜಗತ್ತಲ್ಲಿ ಇರ್ಲಿ ಅಂತ ಹಿಟ್ಲರ್ ತರ ಮಾಡಿದ್ರೆ ಸರಿನೇನು? ಬಣ್ಣದ ಜಗತ್ತಲ್ಲಿ ಬೇವಿನ ಮರವೂ ಇರಬೇಕು, ಮಾವಿನ ಮರವೂ ಇರಬೇಕು. ಗುರುಗಳೇ, ನಿಮಗೆ ಪ್ರಶ್ನೆ ಮಾಡಿದಕ್ಕೆ ನನಗೆ ದಯಮಾಡಿ ಕ್ಷಮೆ ಇರ್ಲಿ ಗುರುಗಳೇ. ಈಗ ನನ್ನ ಟಾಪಿಕ್ಗೆ ಬರ್ತೀನಿ ಗುರುಗಳೇ. ಈಗ ನಾನು ಸೆಲ್ಫ್ ಎಂಪ್ಲಾಯ್ಡ್ ಗುರುಗಳೇ. ಈಗ ಸಹಾಯ ಅಂತ ಗುರುಗಳೇ, ನೀವು ಗುರುಗಳೇನೆ, ನನಗೆ ದೇವ್ರು ನೀವು. ನೀವು ನನಗೆ ಏನ್ ಹೇಳ್ತೀರಾ ಅದು ವೇದ ವಾಕ್ಯ ನನಗೆ ಗುರುಗಳೇ. ತಾತ ದೇವ್ರು. ಅಯ್ಯಯ್ಯಪ್ಪ, ಇಲ್ಲ, ನೀವು ಏನಾದ್ರೂ ಹೇಳಿ ನನಗೆ ಗುರುಗಳು, ಮಹಾತ್ಮರು ನೀವು, ಮಹಾತ್ಮರು, ಅಧ್ಯಾತ್ಮರು, ಶಿವ ನೀವೆಲ್ಲ ತಿಳಿದಿರಂತವ್ರು. ನಿಮ್ಮಂತವ್ರಿಗೆ ನಾವ್ ಏನ್ ಹೆಸರು ಹಿಡಿದು ಕರೆಯೋ ಯೋಗ್ಯತೆ ಇಲ್ಲ, ನಿಮ್ಮ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ ನಮ್ಗೆಲ್ಲ.
ಆಯ್ತಾ. ನಿಮ್ ಧೂಳಿನ ಸಮಾನ ಇಲ್ಲ ನಾವು ಗುರುಗಳೇ. ನನಗೆ ಒಂದ್ ಸ್ವಲ್ಪ ಏನು, ನನಗೆ 2 ಮಕ್ಕಳು, ನನ್ನ ಹೆಂಡತಿ, ಮನೇಲಿ ಇದೀವಿ. ನೆಮ್ಮದಿ ಅನ್ನೋದು ಸ್ವಲ್ಪ ಮಟ್ಟಿಗಿದೆ. ದೇವ್ರ ಪೂಜೆ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನಾನು ದೇವ್ರ ಪೂಜೆ ಮಾಡದೆ ಹೊರತು ಏನು ತಗೊಳಲ್ಲ, ನೀರು ಕುಡಿಯಲ್ಲ. ಶ್ರೀಚಕ್ರ ಪೂಜೆ ಮಾಡ್ತೀನಿ ಗುರುಗಳೇ ಮನೆಯಲ್ಲಿ. ನನಗೆ ಆಗ್ತಾ ಇರೋ ಕೆಲ್ಸಗಳು, ನಾನ್ ಇಷ್ಟಪಟ್ಟಿರಂತ ಕೆಲ್ಸಗಳು ಆಗ್ತಾ ಇಲ್ಲ ಗುರುಗಳೇ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಕೆಲಸನ ಇಷ್ಟ ಪಡಬಾರದು. ಗುರುಗಳೇ, ಇಷ್ಟ ಪಡೋದು ಆಗದೆ ಇರೋದೇ ಭೂಮಿ ಅಂತ. ಎಲ್ಲಾರ್ಗು ಅಷ್ಟೇ. ನೀನ್ ಇಷ್ಟ ನಾನೇನೋ ಅನ್ಕೊಂಡಿರ್ತೀನಿ ಗುರುಗಳೇ, ಅದಾಗಲ್ಲ, ಬೇರೆ ಟೈಪ್ ಆಗುತ್ತೆ. ಈ ಜಗತ್ತಲ್ಲಿ ಎಲ್ಲಾರ್ಗು ಅದೊಂದು, ಈ ಜಗತ್ತಿನ ರಹಸ್ಯನೇ ಅದು. ಯಾರು ಇಷ್ಟಪಟ್ಟಿರೋದು ಕೊಡಲ್ಲ ದೇವ್ರು, ಇಷ್ಟ ಇಲ್ದೇ ಇರೋದು ಕೊಡೋದು. ಅದಕ್ಕೆ ಇಷ್ಟ ಪಡೋದೇ ಬಿಟ್ಬಿಟ್ಟಾಗ ನಿನ್ಗೆ ಇಷ್ಟ ಇರೋದು ಬಂದು ಕೂತ್ಕೊಳತ್ತೆ ನಿನ್ ಎದುರುಗಡೆ. ಗುರುಗಳೇ, ಮಹಾತ್ಮ ನೀವು ಹೇಳಿದ್ದ ನನಗೆ ವೇದವಾಕ್ಯನೇ. ಬಟ್ ನನ್ನ ಕೆಲಸ ಕಾರ್ಯಗಳಲ್ಲಿ ಸಹ ತುಂಬಾ ಏರಿಳಿತಗಳು ಬಹಳ ಆಗ್ತಾ ಇದೆ ಗುರುಗಳೇ. ಏನು ಕೆಲಸಗಳು ಸರಿಯಾದ ರೀತಿ ನಾನು ಅನ್ಕೊಂಡಿರಂತವ್ ಆಗ್ತಾ ಇಲ್ಲ. ತುಂಬಾ ಟೈಮ್ ತಗೊಂಡ್ ಆಗುತ್ತೆ. ತಗೊಳ್ಳಿ, ನೀನು ಎಷ್ಟ್ ದಿವಸ ಬದುಕ್ತೀಯೋ ನಿನಗ್ ಗೊತ್ತಿಲ್ಲ. 10 ದಿವಸ ಜಾಸ್ತಿ ಲೇಟ್ ಆದ್ರೆ 10 ದಿವಸ ಜಾಸ್ತಿ ಬದುಕ್ತೀಯ, ಬಿಡು ನೀನು. ಗುರುಗಳೇ, ನೀವು ಹೇಳ್ಬೇಕು ನನಗೆ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ನಿಮ್ಮ ಹತ್ರ ಕೇಳಂತ ಪ್ರಶ್ನೆಗಳು ಬಹಳ ಇದ್ವು. ಆದ್ರೆ ಒಂದು ಕೆಲಸ ಆಯ್ತು ಅಂತಿತ್ತು, ಹೊರಡ್ಬೇಕು ಗುರುಗಳೇ. ಈ ಭೂಮಿ ಗೊತ್ತಾ, ನಿನ್ ಕೆಲ್ಸಗಳೆಲ್ಲ ಆದ್ಮೇಲೆ ನೀನ್ ಖಾಲಿ ಮಾಡ್ಬೇಕಾಗತ್ತೆ ಜಾಗ. ಕೆಲ್ಸಗಳು ಆಗದೆ ಇದ್ದಷ್ಟು ಭೂಮಿ ಮೇಲೆ ಉಳಿತೀಯ, ಬಿಡು. ಹೌದು, ಆಗ್ಲಿ ಗುರುಗಳೇ, ನಿಮ್ಮ ಆಶೀರ್ವಾದ ಗುರುಗಳೇ. ಇನ್ನು ನನ್ನ ಮಕ್ಕಳು ಚಿಕ್ಕವರಿದ್ದಾರೆ. ಬಟ್ ಅದೇ ನಾನು ಇನ್ನೂ ಕೆಲಸ ಕಾರ್ಯಗಳು ತುಂಬಾ ಇದಾವ್ ಗುರುಗಳೇ. ಬಟ್ ಆದ್ರೆ ನಾನು ಏನೇ ಒಂದ್ ಕೆಲಸ ಹಿಡಿದ್ರು ತುಂಬಾ ವಿಳಂಬ ಆಗ್ತಾ ಇದೆ ಕೆಲ್ಸಗಳು ಗುರುಗಳೇ. ನಾನು ಇದನ್ನ ಮಾಡ್ತಾ ಇದ್ದೀನಿ ಗುರುಗಳೇ, ಈ ಖಾತಾ ರಿಜಿಸ್ಟ್ರೇಷನ್, ಸ್ಟಾಂಪ್ ಎಂಟ್ರ್ ಗುರುಗಳೇ. ನಾನು ಚೆನ್ನಾಗ್ ಆಗ್ತದೆ ಇನ್ಮೇಲೆ. ಆಗ್ಲಿ ಗುರುಗಳೇ, ನಿಮ್ಮ ಆಶೀರ್ವಾದ ಗುರುಗಳೇ. ಇಲ್ಲಿಂದನೇ ನಿಮ್ ಪಾದಕ್ಕೆ ಶರಣು ಮಾಡ್ತೀನಿ ಗುರುಗಳೇ ನಾನು. ಗುರುಗಳೇ, ಈಗ ಅದೇ ಫೋನ್ ಬ್ಲಾಕ್ ಮಾಡ್ಬಿಡ್ತೀನಪ್ಪ ನಾನು ಗುರುಗಳೇ. ಇನ್ನೊಂದ್ಸಲ ಗುರುಗಳೇ ಅಂದ್ರೆ ಇಲ್ಲ ಗುರುಗಳೇ.